ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಪೂಜಾ ರೋಹಿಣಿ ರೂಮಿಗೆ ಬಂದ್ಬಿಟ್ಟು, ಬ್ರೋ ನೀನು ಈ ಸೀರೆನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಮತ್ತೆ ನೀನು ಮದುವೆ ಹೆಣ್ಣಾಗ್ಬಿಟ್ಟೆ ಅಂತ ಹೇಳ್ತಾಳೆ. ಅದಕ್ಕೆ ರೋಹಿಣಿ, ಆಗಿರೋ ಮದುವೆನೇ ಉಳಿಯುತ್ತೋ ಇಲ್ವೋ ಅನ್ನೋ ಭಯದಲ್ಲಿ ಟೆನ್ಷನಲ್ಲಿ ನಾನಿದ್ದರೆ ನೀನೇನೇ ತಮಾಷೆ ಮಾಡ್ತಿದೀಯಾ ಅಂತ ಹೇಳ್ತಾಳೆ. ಅದಕ್ಕೆ ಪೂಜಾ, ನಿನ್ನ ಟೆನ್ಷನ್ ಇನ್ನೂ ಜಾಸ್ತಿ ಆಗೋ ಅಂಥ ವಿಷಯನ ನಾನು ಹೇಳಲ್ಲ ಅಂತ ಹೇಳಬೇಕಾದ್ರೆ ರೋಹಿಣಿ ಭಯದಲ್ಲಿ ನೋಡ್ತಾ ಇರ್ತಾಳೆ. ನಾನು ಇವಾಗ ತಾನೇ ಶ್ರುತಿ ರೂಮಿಗೆ ಹೋಗಿ ಬಂದೆ ಕಣೆ, ಸಕ್ಕತ್ತಾಗಿ ಕಾಣಿಸ್ತಾ ಇದ್ದಾಳೆ. ಆದರೆ ಈ ಕುತ್ತಿಗೆನೇ ಬಗ್ಗೋಗುತ್ತೆ ಅನ್ನೋ ರೀತಿಯಲ್ಲಿ ಒಡವೆನ ಏರಿಸ್ಕೊಂಡ್ಬಿಟ್ಟಿದ್ದಾಳೆ ಕಣೆ. ಈ ಜ್ಯುವೆಲರಿ ಶಾಪಲ್ಲಿ ಗೊಂಬೆಗಳಿರುತ್ತಲ್ಲ, ಹಂಗೆ ಗೊಂಬೆ ಥರ ಕಾಣಿಸ್ತಿದ್ದಾಳೆ ಕಣೆ. ಅವಳನ್ನೇನಾದರೂ ನಿಮ್ಮ ಅತ್ತೆ ನೋಡಿಬಿಟ್ರೆ ಸೀದಾ ಯೂ ಟರ್ನ್ ಹಾಕ್ಕೊಂಡು ಗೋಡೆಗಳನ್ನ ಹೊಡ್ಕೊಂಡು ಸೀದಾ ಇಲ್ಲಿ ಬಂದು ನಿಂತ್ಕೊಬಿಡ್ತಾರೆ ಕಣೆ. ಅದಕ್ಕೆ ರೋಹಿಣಿ, ಹೌದಾ, ಆದರೆ ನನ್ನ ಪರಿಸ್ಥಿತಿ ನೋಡೆ ಅಂತ ಅಂತಾಳೆ. ಅದಕ್ಕೆ ಪೂಜಾ ಇದ್ದಳು, ನೀನು ಶ್ರುತಿ ಆಗಬೇಕು ಅಂತ ಅಂದರೆ ನಿಮ್ಮಪ್ಪ ಮಲೇಷಿಯಾ ಮಾರಿಬಿಡ್ಬೇಕು ಕಣೆ ಅಂತ ಹೇಳ್ತಾಳೆ. ಅದಕ್ಕೆ ಮಲೇಷಿಯಾ ಮಾರೋದಿರಲಿ ಕಣೆ, ಅವ್ರು ಬಂದರೆ ಸಾಕು ಅಂತ ಕಾಯ್ತಿದ್ದಾರೆ ಕಣೆ ಅಂತ ರೋಹಿಣಿ ಹೇಳ್ತಾಳೆ. ಏನಾದರೂ ಆಗಲಿ ಈ ಫಂಕ್ಷನ್ ಸ್ಟಾಪ್ ಆಗೋದ್ರೆ ಸಾಕು ಕಣೆ ಅಂತ ರೋಹಿಣಿ ಹೇಳಬೇಕಾದ್ರೆ ಪೂಜಾ, ಎಂಥ ದೊಡ್ಡ ಮನಸ್ಸೇ ನಿಂದು, ಆಗಲಿ ಈ ಫಂಕ್ಷನ್ ಸ್ಟಾಪ್ ಆಗೋಗ್ಲಿ, ಫಸ್ಟ್ ಬ್ಯಾಟಿಂಗ್ ಮಾಡ್ಕೊಂಬರೋಣ ಬಾರೆ. ಆಗಲೇ ಕಿಚನ್ ಕಡೆಯಿಂದ ಬರಬೇಕಿದ್ರೆ ಮೆನುನ ನೋಡಿಬಿಟ್ಟು ಬಾಯಲ್ಲಿ ನೀರು ಬರ್ತಿತ್ತು, ಹೊಟ್ಟೆ ಕವ ಕವ ಅಂತಿದೆ ಕಣೆ ಬಾರೆ ಅಂತ ಅಂದಾಗ ರೋಹಿಣಿ, ಇಲ್ಲೇ ಏನೇ ನೀನು ತಮಾಷೆ ಮಾಡ್ತಾ ಇದೀಯಾ, ಎಲ್ಲೇ ಅವನು ಅಂತ ಕೇಳ್ತಾಳೆ. ಅದಕ್ಕೆ ಪೂಜೆ ಬಂದುಬಿಟ್ಟು ಅವನಿಗೆ ಫೋನ್ ಮಾಡಿಬಿಟ್ಟು ಬರ್ತಾ ಇದೆಯಾ ಇಲ್ಲವಾ ಅಂತ ಕನ್ಫರ್ಮ್ ಮಾಡ್ಕೊತಾಳೆ. ಅವನು ಕೂಡ ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ. ಯಾರು ಅಂದರೆ ರೋಹಿಣಿ ಹೈಯರ್ ಮಾಡಿರ್ತಾಳೆ, ಸೂರ್ಯಂಗೆ ಕುಡಿಸ್ಬಿಟ್ಟು ಫಂಕ್ಷನ್ನ ಹಾಳು ಮಾಡಬೇಕು ಅಂತ ಒಬ್ಬ ವ್ಯಕ್ತಿನ ಹೈಯರ್ ಮಾಡಿರ್ತಾಳೆ. ಅವನು ಕೂಡ ಬರ್ತಾ ಇರ್ತಾನೆ. ಅಷ್ಟೊತ್ತಿಗೆ ಈ ಕಡೆಯಿಂದ ಶೀಲಾ ಒಂದು ಹಾರ ತೊಗೊಂಡು ಫಂಕ್ಷನ್ ಹಾಲಲ್ಲಿ ನಡ್ಕೊಂಡು ಬರ್ತಾ ಇರ್ತಾಳೆ. ಫಂಕ್ಷನಿಗೆ ಬಂದಿದ್ದವರೊಬ್ರು ಗೆಸ್ಟು, ಏನ್ರಿ ಶೀಲಾ ಹಾರ ತೊಗೊಂಡು ಬರ್ತಾ ಇದ್ದೀರಾ ಅಂತ ಕೇಳಬೇಕಾರೆ ಶೀಲಾ ಹೇಳ್ತಾಳೆ, ಹೌದು ಇದು ನಮ್ಮ ಪದ್ಧತಿ, ಇದೇ ಹಾರ ಹಾಕ್ಕೊಂಡು ಶ್ರುತಿ ಹಸೆಮಣೆ ಮೇಲೆ ಕೂತ್ಕೋಬೇಕು ಅಂತ ಹೇಳ್ತಾಳೆ. ಹೌದಾ ಅಂತ ಅಂದ್ಬಿಟ್ಟು ಗೆಸ್ಟು ಹೋಗ್ತಾಳೆ, ಮತ್ತು ಶೀಲಾ ಕೂಡ ಹೋಗ್ತಾಳೆ. ಮತ್ತು ಶಾಂತಿ ಮತ್ತು ಕಸ್ತೂರಿ ಬರ್ತಾರೆ. ಶಾಂತಿ ಕೈಯಲ್ಲಿ ಒಂದು ಹಾರ ಇರುತ್ತೆ. ಕಸ್ತೂರಿ ಕೇಳ್ತಾಳೆ, ಅಲ್ಲ ಕಣೆ ಎಲ್ಲನೂ ಅವರೇ ರೆಡಿ ಮಾಡಬೇಕಾದ್ರೆ ಈ ಹಾರ ಏನಕ್ಕೆ ಅಂತ ಕೇಳ್ತಾಳೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಇದು ನಮ್ಮ ಪದ್ಧತಿ ಕಣೆ, ಅದಕ್ಕೋಸ್ಕರ ನಾನೇ ನನ್ನ ಕೈಯಾರೆ ಹಾರ ತೊಗೊಂಬರ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಕಸ್ತೂರಿ ಇದ್ದಾಳೆ, ಇದಕ್ಕೆ ಅವ್ರು ಒಪ್ಪಲಿಲ್ಲ ಅಂದರೆ ಏನೇ ಮಾಡ್ತೀಯಾ ಅಂತ ಕೇಳ್ತಾಳೆ. ಯಾಕೆ ಒಪ್ಪೋದಿಲ್ಲ, ಒಪ್ಪಲೇಬೇಕು, ಒಪ್ಪಲಿಲ್ಲ ಅಂದರೆ ನಾನು ಯಾರು, ಸಕ್ಕರೆ ಬೈಲ್ ಶಾಂತಿ, ಬಾ ಕಸ್ತೂರಿ ಅಂತ ಕಸ್ತೂರಿನ ಕರ್ಕೊಂಡು ಹೋಗ್ತಾಳೆ. ಇದನ್ನೆಲ್ಲ ನೋಡ್ತಾ ಇದ್ದ ಸೂರ್ಯ ಮೂಕಾಭಿನಯ ಮಾಡ್ತಿರ್ತಾನೆ. ಮೀನಾ ಸೂರ್ಯನ ನೋಡಿಬಿಟ್ಟು, ರೀ ಯಾಕೆ ಹೀಗೆ ಆಡ್ತಾಯಿದ್ದೀರಾ, ಗಾಳಿನಲ್ಲಿ ಚಿತ್ರ ಬಿಡಿಸ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಮೀನಾ, ನೋಡ್ತಾ ಇರು, ಈಗ ಒಂದೊಳ್ಳೆ WW ಫೈಟ್ ನಡೆಯುತ್ತೆ, ಸಕ್ಕರೆ ಬೈಲ್ ಶಾಂತಿ ವರ್ಸಸ್ ಶೀಲಾ ಮಧ್ಯೆ ಅಂತ ಹೇಳ್ತಾರೆ. ಅದಕ್ಕೆ ರೀ ಆ ಥರ ಎಲ್ಲ ಏನೂ ಆಗೋದಿಲ್ಲ, ಸ್ವಲ್ಪ ನೀನು ಸುಮ್ಮನೆ ಇರ್ತೀರಾ ಅಂತ ಹೇಳ್ತಾಳೆ ಮೀನಾ. ಅದಕ್ಕೆ ಸೂರ್ಯ, ನಿನಗೆ ಸಕ್ಕರೆ ಬೈಲ್ ಶಾಂತಿ ಬಗ್ಗೆ ಗೊತ್ತಿಲ್ಲ, ನೋಡ್ತಾ ಇರು ಈಗ ಒಂದು ದೊಡ್ಡ ಭೂಕಂಪನೇ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಅಲ್ಲಿದ್ದವರೊಬ್ಬರು, ಭೂಕಂಪನ ಅಂತ ಎದ್ದು ನಿಂತ್ಕೊತಾರೆ. ಅದಕ್ಕೆ ಮೀನಾ ಇದ್ದಳು, ಇಲ್ಲ ಹಾಗೇನಿಲ್ಲ, ನೀವು ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೂರ್ಯಂಗೆ, ರೀ ನೀವು ಮಾತಾಡಿದ್ರೆ ಏನಾದರೂ ಒಂದು ಎಡವಟ್ ಆಗುತ್ತೆ, ಪ್ಲೀಸ್ ದಯವಿಟ್ಟು ಸುಮ್ಮನೆ ಕೂತ್ಕೊಳ್ಳಿ ನೀವು ಅಂತ ಹೇಳ್ತಾಳೆ. ಬಾಯಿ ಮೇಲೆ ಬೆರಳಿಟ್ಕೊಂಡು ಕೂತ್ಕೊತಾನೆ ಸೂರ್ಯ. ಈ ಕಡೆ ಶೀಲಾ ಶ್ರುತಿ ರೂಮಿಗೆ ಬರ್ತಾಳೆ. ಆವಾಗ ಶ್ರುತಿ ನೀನು ರೆಡಿ ಆದ ಅಂತ ಕೇಳ್ತಾಳೆ. ಅದಕ್ಕೆ ಮಾಮ್, ನೀವು ಮೊದಲು ರೋಹಿಣಿ ಅವ್ರ ಶಾಸ್ತ್ರ ಅಂತ ಹೇಳಿದ್ರಲ್ವ, ಅದಕ್ಕೆ ನಾನು ಫ್ರೆಂಡ್ಸ್ ಜೊತೆ ಸೆಲ್ಫಿ ತಗೋತಾ ಇದ್ದೀನಿ ಅಂತ ಹೇಳ್ತಾಳೆ. ಹೌದಾ, ಓಕೆ ರೆಡಿ ಆಗು, ಈ ಹಾರನ ಹಾಕೋ ಅಂತ ಶೀಲಾ ಹಾರನ ಕೊಡೋದಕ್ಕೆ ಹೋಗ್ತಾಳೆ. ಅಷ್ಟೊತ್ತಿಗೆ ಶ್ರುತಿ, ಸಾಕು ಮಾಮ್, ಇಷ್ಟೇ ಒಡವೆ ಹಾಕ್ಕೊಂಡು ನನಗೆ ಮೊದಲೇ ಇರಿಟೇಟ್ ಆಗ್ತಾಯಿದೆ, ಆಮೇಲೆ ಸ್ಟೇಜ್ ಮೇಲೆ ಹಾಕ್ಕೊತೀನಿ ಮಾಮ ಹಾರನ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಶಾಂತಿ ಕೂಡ ಅದೇ ರೂಮಿಗೆ ಬರ್ತಾಳೆ. ಅವಳು ಕೂಡ ಶ್ರುತಿಗೆ, ತಗೊಳಮ್ಮ ಈ ಹಾರ ಹಾಕೋ ಅಂತ ಕೊಡೋದಕ್ಕೆ ಬರ್ತಾಳೆ. ಅಷ್ಟೊತ್ತಿಗೆ ಶೀಲಾ, ಇಲ್ಲ ಶ್ರುತಿ, ಇದೇ ಹಾರನ ಹಾಕ್ಕೊಬೇಕು, ಇದೇ ಹಾರ ಹಾಕ್ಕೊಂಡು ಹಸೆಮಣೆ ಮೇಲೆ ಕೂತ್ಕೋಬೇಕು ಅಂತ ಶೀಲಾ ಹೇಳ್ತಾಳೆ. ಶಾಂತಿ ಕೂಡ, ಇಲ್ಲ ಇದೇ ಹಾರನ ಹಾಕ್ಕೊಂಡು ಶ್ರುತಿ ಹಸೆಮಣೆ ಮೇಲೆ ಕೂತ್ಕೋಬೇಕು, ಇದು ಮಲ್ಲಿಗೆ ಹಾರನೇ ಹಾಕ್ಕೊಂಡು ಕೂತ್ಕೋಬೇಕು, ಇದು ನಮ್ಮ ಪದ್ಧತಿ ಅಂತ ಹೇಳ್ತಾಳೆ. ಅದಕ್ಕೆ ಶೀಲಾ, ಇದು ನಮ್ಮ ಪದ್ಧತಿ ಮತ್ತು ಘನತೆಗೆ ತಕ್ಕಂಥ ಹಾರನ ನಾವು ಮಾಡಿಸಿದ್ದೀವಿ, ಅದಕ್ಕೋಸ್ಕರ ಇದೇ ಹಾರನ ಹಾಕ್ಕೋಬೇಕು ಅಂತ ಹೇಳ್ತಾಳೆ. ಶಾಂತಿ ಕೂಡ, ಇಲ್ಲ ಇದೇ ಹಾರನ ಹಾಕ್ಕೋಬೇಕು, ನನ್ನ ಸೊಸೆ ನನ್ನ ಮಾತೇ ಕೇಳೋದು ಅಂತ ಹೇಳ್ತಾಳೆ. ಶೀಲಾ ಕೂಡ, ಇಲ್ಲ ನನ್ನ ಮಗಳು ನನ್ನ ಮಾತೇ ಕೇಳೋದು, ನನ್ನ ಮಗಳು ಇದೇ ಹಾರ ಹಾಕ್ಕೊತಾಳೆ ಅಂತ ಹೇಳ್ತಾಳೆ. ಇಬ್ಬರು ಕಿತ್ತಾಡೋದನ್ನು ನೋಡಿಬಿಟ್ಟು ಶ್ರುತಿ ಎರಡೂ ಹಾರನ ತೊಗೊಂಡು ಹಾಕ್ಕೊಂಡು ಇಬ್ಬರೂ ಸಮಾಧಾನ ಮಾಡ್ತಾಳೆ. ಈ ಕಡೆ ಸೂರ್ಯ ಕೂತ್ಕೊಂಡು ನೋಡ್ತಾ ಇರ್ತಾನೆ, ಯಾವಾಗ ಗಲಾಟೆ ಆಗುತ್ತೆ, ಏನು ಗಲಾಟೆ ಆಗ್ಬೋದು ಅಂತ. ಮೀನನ ಹತ್ರ ಹೇಳ್ಕೊಂಡು ನೋಡ್ತಾ ಇರ್ತಾನೆ, ನೀನು ಹೋಗಿ ನೋಡ್ಕೊಂಬರೋಗು ಅಂತ ಹೇಳ್ತಾನೆ. ಅದಕ್ಕೆ ಮೀನಾ, ಸುಮ್ಮನೆ ಕೂತ್ಕೊಳ್ರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂರಿಸಿರ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ರಂಗನಾಥ್ ಮತ್ತು ಕೇಶವ ಇಬ್ಬರು ಸ್ಟೇಜ್ ಮುಂಭಾಗದಲ್ಲೇ ಚೇರ್ ಮೇಲೆ ಕೂತಿರ್ತಾರೆ.
ಕೇಶವ ಕೇಳ್ತಾನೆ, ನಮ್ಮ ಯೂನಿಯನ್ನವ್ರಿಗೆಲ್ಲರಿಗೂ ಇನ್ವೈಟ್ ಮಾಡಿಲ್ವಾ ನೀನು ಅಂತ. ಅದಕ್ಕೆ ರಂಗನಾಥ್ ಹೇಳ್ತಾರೆ, ಈ ಫಂಕ್ಷನ್ನ ಅರೇಂಜ್ ಮಾಡಿರೋದು ವಾಸುದೇವ, ಅದರಿಂದ ನಾನು ಯಾರನ್ನೂ ಇನ್ವೈಟ್ ಮಾಡಿಲ್ಲ, ಎಲ್ಲರನ್ನೂ ಅವನೇ ಇನ್ವೈಟ್ ಮಾಡ್ತಾನೆ ಅಂತ, ನಾನು ಯಾರನ್ನೂ ಇನ್ವೈಟ್ ಮಾಡಿಲ್ಲ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಕೇಶವ, ನಮ್ಮ ಜೊತೆ ಕೆಲಸ ಮಾಡೋರನ್ನ ಯಾರನ್ನೂ ಇನ್ವೈಟ್ ಮಾಡಿಲ್ಲ, ಅವ್ರಿಗೆ ಯಾರು ಬೇಕೋ ಅವ್ರನ್ನ ಮಾತ್ರ ಇನ್ವೈಟ್ ಮಾಡಿದ್ದಾರೆ ಅಂತ ಅಂದ್ಕೊತೀನಿ ಅಂತ ಹೇಳ್ತಾನೆ. ಅದಕ್ಕೆ ರಂಗನಾಥ್ ಇದ್ದವರು, ಹೌದು, ಅವನು ಜಂಬ ಇನ್ನೂ ಹೋಗಿಲ್ಲ, ಅವನ ಅಹಂಕಾರ ಇನ್ನೂ ಕಮ್ಮಿನೇ ಆಗಿಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಹಿಂದೆ ಇದ್ದ ಸೂರ್ಯ ಅಪ್ಪ ಅಪ್ಪ ಅಂತ ಕರಿತಾನೆ. ಅದಕ್ಕೆ ಇವನಿದ್ದು ಯಾಕೋ ಅಂತ ಕೇಳಿದಾಗ, ಬಾಪ ಇಲ್ಲಿ ಅಂತ ಕರೆದಾಗ ರಂಗನಾಥ್ ಎದ್ದು ಸೂರ್ಯನ ಹತ್ರ ಹೋಗ್ತಾ ಇರ್ತಾರೆ. 10 ನಿಮಿಷ ಸುಮ್ಮನೆ ಇದೆಯಾ ಅಂದರೆ ಎಲ್ಲೇ ಶುರುವಾಯಿತಾ ನಿಂದು ಅಂತ ಸೂರ್ಯನ ಹತ್ರ ರಂಗನಾಥ್ ಹೋಗ್ತಾರೆ. ರಂಗನಾಥ್ ಹೋದಾಗ ಯಾಕೋ ಏನಾಯಿತು ಅಂತ ಕೇಳಿದಾಗ ರಂಗನಾಥ್, ಅಪ್ಪ ಅಪ್ಪ ಇವಾಗ ಸೋಂಪಪುಡಿ ಒಳಗಡೆಯಿಂದ ಹೊರಗೆ ಬರ್ತಾಳೆ ನೋಡು ಅಂತ ಹೇಳಿದಾಗ, ಹಾಗೆಲ್ಲ ಕರಿಬಾರ್ದು ಸೂರ್ಯ, ಶ್ರುತಿ ಅಂತ ನೀಟಾಗಿ ಕರಿ ಅಂತ ಹೇಳ್ತಾರೆ. ಎಲ್ಲರೂ ಶ್ರುತಿ ರೂಮ್ ಕಡೆ ನೋಡ್ತಾ ನಿಂತಿರ್ಬೇಕಾದ್ರೆ ಮೊದಲಿಗೆ ಶೀಲಾ ರೂಮ್ ಒಳಗಡೆಯಿಂದ ಹೊರಗಡೆ ಬರ್ತಾಳೆ. ಆವಾಗ ಸೂರ್ಯ ಅಯ್ಯೋ ಇವರಲ್ಲ ಅಂತ ಅಂದ್ಕೊಬೇಕಾದ್ರೆ ಎರಡನೇದಾಗಿ ಶ್ರುತಿ ಫ್ರೆಂಡ್ಸ್ ಎಲ್ಲ ಹೊರಗಡೆ ಬರ್ತಾರೆ. ಆಮೇಲೆ ಸೂರ್ಯ ಇವರು ಅಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಮೂರನೇದಾಗಿ ಶಾಂತಿ ಮತ್ತು ಕಸ್ತೂರಿ ಇಬ್ಬರು ಬರ್ತಾರೆ. ಇಬ್ಬರು ಬಂದುಬಿಟ್ಟು ಡೋರ್ ಹತ್ರ ನಿಂತ್ಕೊಂಡ್ಬಿಟ್ಟು ಮಲೇಷಿಯಾ ಬೀಗರು ಬಂದರೆ ನೋಡೋಣ ಅಂತ ಹೊರಗಡೆ ಹೋಗ್ತಾರೆ. ನಾಲ್ಕನೇದಾಗಿ ಶ್ರುತಿ ಹೊರಗಡೆ ಬಂದುಬಿಟ್ಟು 2 ಹಾರ ಹಾಕ್ಕೊಂಡಿರ್ತಾಳೆ. ಅದಕ್ಕೆ ಸೂರ್ಯ, ಇದೇನಪ್ಪ ಈ ಹುಡುಗಿ 2 ಹಾರ ಹಾಕ್ಕೊಂಡಿದೆ ಅಂತ ಹೇಳಬೇಕಾದ್ರೆ ರಂಗನಾಥ್, ತುಂಬ ಲಕ್ಷ್ಮಿ ಥರ ಕಾಣಿಸ್ತಿದ್ದಾಳೆ ಅಲ್ವಾ ಅಂತ ಅನ್ಬೇಕಾದ್ರೆ, ಲಕ್ಷ್ಮಿ ಥರ ಅಲ್ಲ ಅಪ್ಪ, ಏನು ಪ್ರಾಬ್ಲಮ್ ಆಗಬಾರ್ದು ಅಂತ 2 ಹಾರ ಹಾಕ್ಕೊಂಡಿದ್ದಾಳೆ ಅಂತ ಹೇಳ್ತಾನೆ. ಅದಕ್ಕೆ ಮೀನೆದ್ದಳು, ಶ್ರುತಿ ಬುದ್ಧಿವಂತೆ, ಯಾರಿಗೂ ಬೇಜಾರು ಮಾಡೋದಿಲ್ಲ, ಅದಕ್ಕೆ 2 ಹಾರ ಹಾಕ್ಕೊಂಡಿದ್ದಾಳೆ ಅಂತ ಮೀನಾ ಹೇಳ್ತಾಳೆ. ಅಷ್ಟೊತ್ತಿಗೆ ರಂಗನಾಥ್, ಕೇಶವ ನಡಿಯಪ್ಪ, ಇವಂದು ಇದ್ದಿದ್ದೇ ಯಾವಾಗಲೂ ಇಷ್ಟೊತ್ತು ಸೈಲೆಂಟಾಗಿದ್ದಿದ್ದೇ ಚೆನ್ನಾಗಿತ್ತು ಅಂತ ಅಂದ್ಕೊಂಡು ಸ್ಟೇಜ್ ಮುಂಭಾಗಕ್ಕೆ ಹೋಗ್ತಾರೆ ಇಬ್ಬರೂ. ಸೂರ್ಯ ಮೀನಾ ಕೂಡ ಜೊತೆಲಿ ಹೋಗ್ತಾರೆ. ಈ ಕಡೆ ಸ್ಟೇಜ್ ಮೇಲೆ ಶ್ರುತಿ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಸೆಲ್ಫಿ ತಗೋತಾ ಇರ್ತಾಳೆ. ಅಷ್ಟೊತ್ತಿಗೆ ರವಿ ಬರ್ತಾನೆ. ಶ್ರುತಿ, ರವಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕೇಳ್ತಾಳೆ. ಅದಕ್ಕೆ ರವಿ, ತುಂಬ ಮುದ್ದಾಗಿ ಕಾಣಿಸ್ತಾ ಇದೆಯಾ ಅಂತ ಅವಳ ಜೊತೆ ಸೆಲ್ಫಿ ತಗೋತಾನೆ. ಈ ಕಡೆ ಶಾಂತಿ ಮತ್ತು ಕಸ್ತೂರಿ ಕೆಳಗಡೆ ಸ್ಟೇಜ್ ಕೆಳಗಡೆ ನಿಂತ್ಕೊಂಡು ಶಾಂತಿ ನನ್ನ ಸೊಸೆ ತುಂಬ ಬುದ್ಧಿವಂತೆ ಅಂತ ಹೊಗಳುತ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶಾಂತಿ ರಂಗನಾಥ್ನ ನೋಡಿ, ರೀ ನಮ್ಮ ಸೊಸೆ ಎಷ್ಟು ಬುದ್ಧಿವಂತೆ ಗೊತ್ತಾ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಹೌದಾ, ಯಾಕೆ ಅಂತ ರಂಗನಾಥ್ ಕೇಳಬೇಕಾದ್ರೆ ಒಳಗಡೆ ನಡೆದಂಥ ಹೂವಿನ ಹಾರದ ಚರ್ಚೆನ ಹೇಳ್ಬಿಟ್ಟು ಇಬ್ಬರಿಗೂ ಬೇಜಾರಾಗಬಾರ್ದು ಅಂತ 2 ಹಾರನ ಹಾಕ್ಕೊಂಡು ಸ್ಟೇಜ್ ಮೇಲೆ ಬಂದಿದ್ದಾಳೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ರಂಗನಾಥ್ ಒಳ್ಳೇದಾಯಿತು ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾನೆ. ಮತ್ತು ಶಾಂತಿ, ಇಂಥ ಗುಣ ಏನಿದ್ರು ದೊಡ್ಡ ಮನೆತನದಿಂದ ಬಂದ ಹೆಣ್ಮಕ್ಳಿಗೆ ಮಾತ್ರ ಇರುತ್ತೆ, ತಿನ್ನೋಕ್ಕೆ ಗತಿ ಇಲ್ಲದಿರೋರ ಮನೆಯಿಂದ ಬಂದವರಿಗೆ ಇಂಥ ಗುಣ ಇರೋದಿಲ್ಲ ಅಂತ ಮೀನನ್ನು ಹೀಯಾಳಿಸಿ ಮಾತಾಡ್ತಾಳೆ. ರಂಗನಾಥ್ ಅದಕ್ಕೆ ಸರಿಯಾಗಿ ಬುದ್ಧಿವಾದ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಈ ಕಡೆ ಶೀಲಾ ಮತ್ತು ವಾಸುದೇವ್ ಸೂರ್ಯನ ಟ್ರಿಗಲ್ ಮಾಡೋದಕ್ಕೆ ಅಂತ ಇಬ್ಬರನ್ನ ಹೈಯರ್ ಮಾಡಿರ್ತಾರೆ. ಅವರಿಬ್ಬರು ಫೋನಲ್ಲಿ ಮಾತಾಡ್ಕೊಂಡು ಬಂದುಬಿಟ್ಟು ಸೂರ್ಯನ ಕಾಲು ತುಣಿತಾ ನಿಂತ್ಕೊಂಡಿರ್ತಾನೆ. ಸೂರ್ಯ ಏನು ಮಾತಾಡದೆ ಬರೀ ಮೂಕಾಭಿನಯ ಮಾಡ್ತಿರ್ತಾನೆ, ನೋವು ತಡೆಯೋಕ್ಕಾಗದೆ. ಆವಾಗ ಕೊನೆಗೂ ಹೇಳೇ ಬಿಡ್ತಾನೆ, ಕಾಲು ತೆಗಿಯಪ್ಪ ಅಂತ. ಅಷ್ಟರಲ್ಲಿ ಮೀನಾ ಕೂಡ ಅವ್ನ ಕಾಲು ತುಣಿತಿರೋದನ್ನು ನೋಡಿಬಿಟ್ಟು ಅವಳು ತುಂಬ ಕೋಪ ಬಂದುಬಿಟ್ಟು, ನಾನೇ ಅವನಿಗೆ ಸರಿಯಾಗಿ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಕೂಗಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಈ ಸಂಚಿಕೆ ಮುಗಿಯುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ.